ನಿನ್ನ ಇಲ್ಲೆಲ್ಲ ನೋಡೇ ಇಲ್ವಲ್ಲ ನಾನು. ಏನಾಗ್ಬೇಕು ಹೇಳಿ ನೀನು ಈ ಹುಡುಗಂಗೆ? ನೆಂಟ್ರಾಗ್ಬೇಕಾ? ನೆಂಟ್ರನಲ್ಲ, ಫ್ರೆಂಡ್ ಆಗ್ಬೇಕು ಅಷ್ಟೇನೆ. ನನಗೆ ಗೊತ್ತಿರೋನೇನೆ. ಹೌದೇನು ಫ್ರೆಂಡೇನಾ? ನಾನು ಇನ್ನೇನು ಅಂತ ಅನ್ಕೊಂಡಿದ್ದೆ. ಇವ್ನು ನೆಂಟ್ರು ಮೊನ್ನೆ ಜಗಳ ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟವಳಲ್ಲ. ಅದಕ್ಕೇನಾರ ನೀವೇನಾರ ಬಂದ್ಬಿಟ್ಟು ಸಮಾಧಾನ ಮಾಡಕ್ ಬಂದ್ರು, ಏನ್ ಮಾಡಕ್ ಬಂದ್ರು ಅಂತ ಕೇಳ್ದೆ. ಏನ್ ರಾತ್ರಿ ಎಲ್ಲ ಇಲ್ಲೇ ಇದ್ರೆ ನೀವು? ಇಲ್ವಲ್ಲ, ಇನ್ನು ಈಗಲೇ ಬಂದಿದ್ದು ಬೆಳಿಗ್ಗೆ. ಅವ್ರಿನ್ನೂ ಮಲ್ಗವ್ರೆ ಅನ್ನಿಸುತ್ತೆ, ಅದಕ್ಕೆ ನಾನು ಬಾಗ್ಲು ಓಪನ್ ಮಾಡಿಲ್ಲ. ಸುಮ್ಮನೆ ಇಲ್ಲೇ ನಿಂತ್ಕೊಂಡೆ. ಸುಮ್ಮನೆ ಯಾಕೆ ಅಂತ ಹೇಳಿ ಟಿಫನ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ, ತೊಗೊಂಡು ಬಂದಿದ್ದೀನಿ. ಪಾಪ ಅವ್ರಿಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಟಿಫನ್ ರೆಡಿನೇ ಮಾಡ್ಕೊಂಡು ತಗೊಂಡು ಬಂದೆ. ಓಹೋ, ಕಾರ್ ಹೊಡ್ಸ್ಕೊಂಡ್ಬಿಟ್ಟು ಬಂದಲ್ಲ ನೀವೇನೇನಾ? ಹಾ, ನಾನೇ ಕಾರ್ ಹೊಡ್ಸ್ಕೊಂಡು ಬಂದಿದ್ದು. ಹಾ, ಅಲ್ಲ ಪಾಪ ನೀವು ನೋಡ್ಕೋಬೇಕು ತಾನೇ, ಅಕ್ಕಪಕ್ಕದಲ್ಲಿ ಇರ್ತೀರಲ್ಲ, ಪಾಪ ಅವ್ರಿಗೆ ಹುಷಾರಿಲ್ಲ. ನೀವೇ ನೋಡ್ಕೊಂಡು ಸ್ವಲ್ಪ ಎಲ್ಲ ಮ್ಯಾನೇಜ್ ಮಾಡ್ಬೇಕಲ್ವಾ? ಅಯ್ಯೋ ನೋಡ್ಕತೀವಿ. ಆ ಬೊಡ್ಡಿಗಳಿದ್ರಲ್ಲ ಇಬ್ರುನುವೆ, ಅದೇ ಕಮ್ಲಿ ಅವ್ರ ಅಮ್ಮ ಇಬ್ರುನುವೆ. ಅಯ್ಯೋ ಅಪ್ಪ, ಅವ್ರೇನು ಒಸಿ ಆಟ ಆಡ್ತಾ ಇದ್ರು ಅಂತ ಅನ್ಕೊಂಡ್ರ ನೀವು? ಏನು ಒಸಿ ಆಡ್ತಾರ? ಯಪ್ಪ ಯಪ್ಪ ಯಪ್ಪ, ಹೆಂಗ್ ಸಿಕ್ರ ಹಂಗೆ ನೆನೆ ಆಡ್ತಾ ಇದ್ವು ಅವಂತೂನುವೆ. ನಾವು ಮಾತಾಡ್ಸಕ್ ಹೋದ್ರೆ ಮಾತಾಡ್ತಾನು ಇರಲಿಲ್ಲ, ಅವಳೆ ಗರಂ 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 ಅಂತ ಹಂಗಿರೋರ. ಅದಕ್ಕೆ ನೆನೆಯ ನಾವಂತೂ ಮಾತಾಡ್ಸಕ್ ಹೋಯ್ತಿರಲ್ಲ ಶಾನೆ. ಏನೋ ಬೇಕಾದಾಗ ಒಂದು ಯಾವಾಗನ ಒಂಚೂರು ಅಷ್ಟೇ ನೆನೆಯ. ಶಾನೆ ಹೊಚ್ಕೊಂಡು ಗಿಚ್ಕೊಳ್ಳೋದೆಲ್ಲ ಇಲ್ಲ. ಅವರು ಮನೆಯಾಳಿಗಳು. ಅದಕ್ಕೆ ನಾನು ಶಾನೆ ಅವ್ರ ತಂಟೆಗೆ ಹೋಯ್ತಿರ್ಲಿಲ್ಲ. ಹೌದಾ? ಪಾಪ ಇವ್ರು ಒಳ್ಳೆಯವರು, ನನ್ನ ಫ್ರೆಂಡ್ ಆಗ್ಬೇಕು, ತುಂಬಾ ಒಳ್ಳೆಯವರು. ಹುಡ್ಗ ಒಳ್ಳೆನೋ ಪದ್ದು. ಪದ್ದು ಮಗ ಅಲ್ವಾ, ಅವ್ನು ಭಾಳ ಒಳ್ಳೆನು. ಅವ್ರ ಅಮ್ಮನಷ್ಟು ಒಳ್ಳೆನೇನಲ್ಲ, ಆದ್ರೂ ಒಸಿ ಪರವಾಗಿಲ್ಲ. ಒಳ್ಳೆನು ಅಂದ್ರೆ ಒಳ್ಳೆನೇನೆ ಅಷ್ಟೇನೇನೆ. ಅಷ್ಟು ಬಿಟ್ರೆ ಇನ್ನು ಅಂತಾನೆ ಹೇಳಕ್ಕಾಯ್ತದ ನಾನು. ಆದ್ರೆ ಲವ್ ಮ್ಯಾರೇಜ್ ಮಾಡ್ಕೊಬಿಟ್ಟು ಬಂದು ಎಲ್ಲ ಎಡವಟ್ ಮಾಡ್ಕೊಂಡ. ನೀವು ಸಾವುಕಾರ ಮಂದಿ ಅಂತ ಅನ್ನಿಸ್ತದೆ, ಕಾರ್ಗಿರೆಲ್ಲ ಮಾಡಿಕೊಂಡಿದ್ದೀರಾ? ಹೆಂಗ್ ಪರಿಚಯ ನಿಮ್ಗಿವ್ನು? ಓ ಮೇಡಮ್, ನೀವು ಓ, ನೀನ್ ಮಲಗಿದ್ದಾನೋ, ಅದಕ್ಕೆ ಬಾಗ್ಲು ಯಾಕೆ ಡೋರ್ ಯಾಕೆ ಹೊಡೆದ್ಬಿಟ್ಟು ಸೌಂಡ್ ಮಾಡ್ಬೇಕು ಅಂತ ನಾನೇ ಡೋರ್ ಹೊಡಿಲಿಲ್ಲ. ಅಲ್ಲೇ ಅರ್ಧ ಗಂಟೆ ಆಯ್ತು ಬಂದು. ನೋಡಪ್ಪ, ಎಂತ ಒಳ್ಳೆ ಫ್ರೆಂಡ್ ಇಟ್ಕೊಂಡಿದ್ಯಾ ನೀನಂತೂ. ನಾನ್ ತಗೇನಿಯ ಮಾತಾಡ್ಸಿದ್ಲ ಆಗ್ಲಿಂದ. ಮಂತಕ್ ಬಾ ಅಂತ ಕರ್ದೆ, ಇಲ್ಲ ಬಿಡಿ ಎದ್ದೋಳ್ತಾರೆ, ಟೈಮ್ ಆಯ್ತಾಗ್ಲೇ 8 ಆಯ್ತು, ಎದ್ದೋಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿತ್ತು. ನಿನ್ಗೋಸ್ಕರ ನೋಡು ತಿಂಡಿ ಪಂಡಿ ಎಲ್ಲ ಮಾಡ್ಕೊಬಿಟ್ಟು ಬಂದ್ಬಿಟ್ಟೈತಂತೆ. ಅಯ್ಯೋ ಮೇಡಮ್, ನೀವೆಲ್ಲ ಯಾಕೆ ಮಾಡ್ಕೊಂಡ್ಬಿಟ್ಟು ಬರಕ್ ಹೋದ್ರಿ? ಪರವಾಗಿಲ್ಲ, ನಾನೇ ಈ ಹೋಟ್ಲಾಗ ಏನಾದ್ರು ಇಡ್ಲಿ ಪಡ್ಲಿ ತಿನ್ಕತಾ ಇದ್ದೆ. ಅಯ್ಯೋ ಬುಡಪ್ಪ, ಏನೋ ಫ್ರೆಂಡು ಅಂತ ತಂದು ಕೊಟ್ರ ಅದ್ರಾಗೇನು? ನೀನ್ ಯಾಂಡ್ರಂತೂ ನಿನ್ ಯೋಗ್ಯತೆ ಬೆಂಕಿ ಹಾಕ ಒಂದ್ ದಿನನೂ ಸರಿಯಾಗಿ ಮಾಡಿ ನೆಟ್ಗಿ ಕೂದ್ಲ ಇಕ್ಲಿಲ್ವೋ. ಪಾಪ ಫ್ರೆಂಡು ಅಂತ ತಂದು ಕೊಟ್ಟಾರಲ್ಲ, ತಿನ್ನು ತಿನ್ನು. ನಂಗೋಸಿ ಕೆಲಸ ಐತೆ, ನಾನು ಹೋಯ್ತೀನಿ. ಮೇಡಮ್, ನೀವ್ ಯಾಕೆ ಮೇಡಮ್ ಬರಕ್ ಹೋದ್ರಿ? ನಾನೇ ತಿಂತಾ ಇದ್ದೆ. ಹಳ್ಳಿನಲ್ಲಿ ಪದೇ 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 ಬಂದು ಹೋಗ್ಬಿಟ್ರೆ ಸುಮ್ಮನೆ ಜನ ಎಲ್ಲ ಹಂಗು ಹಿಂಗು ಮಾತಾಡ್ತಾರೆ ಮೇಡಮ್. ಏನು ಈ ಥರ ಎಲ್ಲ ಬಂದು ಹೋಗ್ತಾವ್ರಲ್ಲ, ಏನು ಹಂಗೆ ಹಿಂಗೆ ಅಂತೇಳಿ ಎಲ್ಲ ಸುಮ್ಮನೆ ಮಾತಾಡ್ತಾರೆ ಮೇಡಮ್. ನೀವು ಯಾಕೆ ಮೇಡಮ್ ಸುಮ್ಮನೆ ಬರಕ್ ಹೋದ್ರಿ? ಈಗ ಅಮ್ಮ ಅವಳಲ್ಲ, ಅಮ್ಮ ಸುಮ್ಮನೆ ಫಿಟ್ಟಿಂಗ್ ರಾಣಿ ಬೇರೆ. ಸುಮ್ಮನೆ ಅದು ಇದು ಮಾತಾಡಿ ಫಿಟ್ಟಿಂಗ್ ಇಕ್ಕದೇನೆ ಕೆಲಸ ಮೇಡಮ್. ನೀವು ಅಂದರೆ ನೀವು ಇವಾಗ ಬಂದಿದ್ದು ಬೇಜಾರು ಅಂತ ಹೇಳ್ತಿಲ್ಲ ಮೇಡಮ್, ಆದರೆ ಬರಬಾರ್ದಾಗಿತ್ತು ಮೇಡಮ್. ಸುಮ್ಮನೆ ಬಂದರೆ ಅಕ್ಕಪಕ್ಕದ ಮನೇಲಿ ಏನು ಅನ್ಕೋತಾರೆ? ಹೌದಲ್ವಾ? ಅಕ್ಕಪಕ್ಕದ ಮನೆಯವ್ರು ಏನ್ ಅನ್ಕೋತಾರೆ? ಸರಿ, ನೀನು ಹುಷಾರಿಲ್ದಾಗ ಮಲ್ಕೊಂಡಿದ್ದೆ, ಅಕ್ಕಪಕ್ಕದ ಮನೆಯವರು ನೀನ್ ಕಷ್ಟಕ್ಕೆ ಬಂದಾದ್ರ? ಇಲ್ಲ ಮೇಡಮ್. ಮೇಡಮ್ ಅಂತ ಅನ್ಬೇಡ ಅಂತ ಎಷ್ಟು ಸಲ ಹೇಳಿದ್ರು. ಮೇಡಮ್ ಮೇಡಮ್ ಮೇಡಮ್. ಕಷ್ಟ ಅಂದ್ರೆ ಅಕ್ಕಪಕ್ಕದ ಮನೆಯವ್ರು ಆಗಲ್ಲ. ನೀನ್ ಸಾಯ್ತಾ ಬಿದ್ದಿದ್ಯಾ ಅಂದ್ರೆ ಅಕ್ಕಪಕ್ಕದ ಮನೆಯವ್ರು ಆಗಲ್ಲ. ಮತ್ತೆ ಅಕ್ಕಪಕ್ಕದ ಮನೆಯವ್ರಿಗೆ ಯಾಕೆ ತಲೆ ಕೆಡ್ಸ್ಕಂತೀಯಾ? ಅಕ್ಕಪಕ್ಕದ ಕತೆ ಎಲ್ಲ ಬಿಟ್ಬಿಡು, ಸರಿನಾ? ಈಗ ತಿಂಡಿ ತಗೊಬಿಟ್ಟು ಬಂದಿದ್ದೀನಿ, ತಿಂಡಿ ತಿಂದು ಈಗೆಲ್ಲ ಆರಾಮು ತಾನೆ? ಮಾತ್ರೆ ನುಂಗಿರೋದಕ್ಕೆಲ್ಲ ಮೇಲ್ ತಾನೆ? ಹಾ, ನೈಟೇ ಜ್ವರ ಎಲ್ಲ ಬಿಟ್ಬಿಡ್ತು. ಬೆಳಿಗ್ಗೆನೂ ಆರಾಮಾಗಿ ಮಲಗಿದ್ದೆ, ನಿದ್ದೆ ಚೆನ್ನಾಗಿ ಬಂತ ಮಲಗಿದ್ದೆ. ಈಗ ಸ್ವಲ್ಪನೂ ಸುಸ್ತು ಗಿಸ್ತು ಏನಿಲ್ಲ. ಅದೇನು ಇಂಜೆಕ್ಷನ್ ಕೊಟ್ಟರೋ ಗೊತ್ತಿಲ್ಲ, ಎಲ್ಲ ಪಟ್ಟಂತ ವಾಸಿ ಆಗ್ಬಿಡ್ತು ನೋಡಿ. ಹಾ, ಅವರು ತುಂಬಾ ಒಳ್ಳೆ ಡಾಕ್ಟರ್ ಬೇರೆ ಅಲ್ವಾ, ಅದಕ್ಕೇನೆ ಚೆನ್ನಾಗಿ ನೋಡಿರ್ತಾರೆ. ಸರಿ ಬಿಡು. ಈಗ ತಿಂಡಿ ತಗೊಬರ್ತೀನಿ, ತಿಂದು ಈಗ ಮಲ್ಕೊಂಡ್ ಬೇಡ ಸ್ವಲ್ಪ ಹೊತ್ತು, ಸರಿನಾ? ಹೊರಗಡೆ ಎಲ್ಲರೂ ಇಲ್ಲೇ ಹೊಲ್ದತ್ರ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬಂದು ಆಮೇಲೆ ಬೇಕಾದ್ರೆ ಸ್ವಲ್ಪ ರೆಸ್ಟ್ ಮಾಡಿವಂತೆ. ಫ್ರೆಶ್ ಗಾಳಿ ತಗೋಬೇಕು ಬೆಳಿಗ್ಗೆನೆ, ಸರಿನಾ? ಹಾ, ಸರಿ ಆಯ್ತು. ಸರಿ, ಬ್ರಷ್ ಮಾಡ್ಕೊಂಡ್ಬಿಟ್ಟು ಬಾ. ಅಷ್ಟರೊಳಗಡೆ ನಾನು ಹೋಗಿ ಕಾರಿಂದ ಬ್ಯಾಗ್ ತಗೊಬಿಟ್ಟು ಬರ್ತೀನಿ. ಟಿಫನ್ ಎಲ್ಲ ತುಂಬ್ಕೊಂಡು ಬಂದಿದ್ದೀನಿ. ನಾನು ಟಿಫನ್ ಮಾಡಲೇ ಇಲ್ಲ, ಅಲ್ಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಲೇಟ್ ಆಗಿಬಿಡ್ತೈತೆ. ಆಮೇಲೆ ನೀನು ಹೋಟೆಲ್ ಊಟಕ್ಕೆ ತಿನ್ನಕ್ಕೆ ಹೋಗ್ಬಿಡ್ತೀಯ ಅಂತೇಳಿ ನಾನೇ ಹೋಗಿ ಪಟ್ಟ ಅಂತ ಹೇಳ್ಬಿಟ್ಟು ಬಾಕ್ಸ್ ತುಂಬ್ಕೊಂಡು ಬಂದ್ಬಿಟ್ಟೆ. ಹಾ, ಸರಿ ಸರಿ ಆಯ್ತು, ಬಂದೆ. ಹಳ್ಳಿ ವಾತಾವರಣನೇ ಎಷ್ಟು ಚೆನ್ನಾಗಿರುತ್ತಲ್ವಾ? ನನಗಂತೂ ಹಳ್ಳಿ ಅಂದ್ರೆ ತುಂಬ ಇಷ್ಟ. ನಾನು ಹಳ್ಳಿನಾಗೇನೆ ಬೆಳೆದಿದ್ದು, ಸಿಟಿನಾಗೇನು ಬೆಳೀಲಿಲ್ಲ. ಆದರೆ ಇವನನ್ನು ಮದುವೆ ಮಾಡ್ಕೊಂಡು ಬಂದು ಇಷ್ಟು ವರ್ಷ ಆದಮೇಲೆ ಈಗ ಹಳ್ಳಿನಾಗೆ ಹೋಗೋಕ್ಕಾಗ್ತಿಲ್ಲ. ಈ ಸಿಟಿ ಲೈಫ್ ಬೇಜಾರಾಗೋಗ್ಬಿಟ್ಟೈತೆ. ನನ್ನ ಹೆಂಡತಿಯಿಂದ ನಿಮ್ಮ ಸಂಸಾರ ಎಲ್ಲ ಹಾಳಾಗೋಯ್ತು. ನಿಮಗೆ ಹೆಂಗಾದ್ರೂ ಮಾಡಿ ನಿಮ್ಮ ಗಂಡನ ವಾಪಸ್ ಕೊಡ್ಸೋ ಜವಾಬ್ದಾರಿ ನಂದು. ಕಂಬಳಿ ಬೇಕಾದ್ರೆ ಬಿಟ್ಟು ಎಲ್ಲಾದರೂ ಹೋಗ್ಲಿ, ನನಗೇನು ಬೇಜಾರಿಲ್ಲ. ಆದರೆ ನಿಮ್ಮ ಗಂಡನ ನಿಮಗೆ ವಾಪಸ್ ನಾನಂತೂ ಕರ್ಕೊಂಡು ಬಂದುಬಿಡ್ತೀನಿ. ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ. ನೀವು ತುಂಬ ಒಳ್ಳೆಯವರು. ನೀವು ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದು ಅದೆಲ್ಲ ನನಗೆ ಇಷ್ಟನೇ ಇಲ್ಲ. ನಿಮ್ಮ ಗಂಡನ ಹೆಂಗನ ಮಾಡಿ ಒದ್ದು ಬುದ್ಧಿ ಕಲಿಸಾದ್ರೂ ಕರ್ಕೊಂಡು ಬರ್ತೀನಿ. ನೀವು ಯೋಚನೆ ಮಾಡಬೇಡಿ. ಅವನು ವಾಪಸ್ ಬಂದ್ರೂ ಕರ್ಕೊಳ್ಳೋ ಪರಿಸ್ಥಿತಿನಾಗೆ ನಾನಿಲ್ಲ. ಅವನ ಅವಶ್ಯಕತೆನೂ ನನಗೇನಿಲ್ಲ. ಅವನೇ ಇಷ್ಟೊಂದು ಆಟ ಆಡ್ಬಿಟ್ಟೋದ್ಮೇಲೆ ಅವ್ನು ಕಟ್ಕೊಂಡು ನನಗೇನಾಗಬೇಕು? ನೀನು ಯಾಕೆ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ? ಬಿಟ್ಬಿಡು, ಅವ್ನು ಯಾವತ್ತೋ ಬಿಟ್ಬಿಟ್ಟಿದ್ದೀನಿ. ನಾನು ಇನ್ನಷ್ಟು ಒಳ್ಳೆಯವಳಲ್ಲ. ಎಂಟಿ ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಎಂಟಿನೇ ಬೇಕು ಅಂತ ಕೂತ್ಕೊಳ್ಳೋಂಥ ಜೈಮನ ನಂದಂತೂ ಅಲ್ಲ. ಆದರೂ ಇಷ್ಟಪಟ್ಟು ಮದುವೆ ಆಗಿರ್ತೀವಿ ಅಲ್ವಾ? ಆದರೂ ಇವಾಗ ನನ್ನ ಹೆಂಡತಿ ಮೇಲೆ ನನಗೂ ಸ್ವಲ್ಪ ಪ್ರೀತಿ ಕಡಿಮೆನೂ ಆಗ್ತೈತೆ. ಎಂಥ ಕೆಲಸ ಮಾಡಿಬಿಟ್ಲಲ್ವಾ ಅಂತ ಹೇಳಿ. ಇನ್ನು ಯಾವುದೇ ಕಾರಣಕ್ಕೂ ನನಗಂತೂ ಅವಳ ಮೇಲೆ ಪ್ರೀತಿ ಬರೋಕ್ಕೆ ಸಾಧ್ಯನೇ ಇಲ್ಲ.
ಏನೋ ಬಿಡಿ, ಆಗಿದ್ದಾಗೋಯ್ತು. ನಾನೆಲ್ಲ ಬಿಟ್ಟೆ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಅವಳ ನಂಬರ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟು ಬಿಸಾಕ್ಬಿಟ್ಟಿದ್ದೀನಿ. ಅವಳ ಸಹವಾಸನೇ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ ನಾನು. ಗುಡ್, ನೀವು ಚೇಂಜ್ ಆಗ್ಬೇಕಷ್ಟೇನೆ. ಸರಿ ಸರಿ, ನಿಮ್ದು ಜಮೀನಿಲ್ವಾ? ನಿಮ್ದು ಜಮೀನು ಇರ್ಬೇಕಲ್ವಾ? ಇದೆಲ್ಲ ಯಾರ್ದು, ಬೇರೆಯವ್ರದಾ? ನಿಮ್ದೆಲ್ಲಿದೆ ಜಮೀನು? ನಮ್ಮಮ್ಮ ಅವರೆಲ್ಲ ಜಮೀನಲ್ಲಿ ಕೆಲಸ ಅವರೆಲ್ಲ ಮಾಡ್ಕೊತಿದ್ದಾರೆ. ಇಲ್ಲಿ ಮುಂದೆ ಹೋಗ್ಬೇಕು ಇನ್ನೂ. ಹೌದಾ, ಬಾಬಾ ನೋಡೋಣ ಬಾ. ಅಂದ್ರೆ ನಮ್ಮ ಅಪ್ಪ ಇರ್ತಾರೆ ಜಮೀನು, ನಮ್ಮ ಜಮೀನ್ ಹತ್ರ ಬರಲ್ಲ, ದೂರದಿಂದ ತೋರಿಸ್ತೀನಿ. ನನಗೆ ಅಂತ ಅಮ್ಮ ಒಂದು ತಿಂಗಳ ಹಿಂದೆ 1 ಎಕರೆ ಜಮೀನು ಕೊಟ್ಟೈತೆ. ಅದೆಲ್ಲ ಗೇಯ್ಮೆ ಮಾಡಿಸ್ಬೇಕಿತ್ತು. ಮಾಡಿಸಿದ್ರು ಅವತ್ತೇನೋ ಎಲ್ಲ ಇದಾಯಿತು. ಈಗ ಮತ್ತೆ ಗೇಯ್ಮೆ ಮಾಡಿಸಿ ಏನಾದರೂ ಬೆಳಿಬೇಕು, ಏನು ಬೆಳಿಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಬನ್ನಿ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ದೂರದಾಗ ತೆಂಗಿನ ಮರ ಐತಲ್ಲ, ಅದು ಅಲ್ಲಿ ನಮ್ಮ ಅಪ್ಪರೆಲ್ಲ ಇರ್ತಾರೆ. ಹೋದ್ರೆ ಮತ್ತೆ ಪದೇ ಪದೇ ಬೈದಾಡ್ತಾರೆ. ಅದು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬೆಳ್ಕೊಂತವ್ರೆ ಬೆಳೆನ. ನನಗಿಲ್ಲಿ ಕೊಟ್ಟಿದ್ದು ಸ್ವಲ್ಪ ಎಲ್ಲ ಗೇಯ್ಮೆ ಮಾಡಿದ್ದೆ. ಈಗ ಏನಾದರೂ ಬೆಳಿಬೇಕು, ಏನು ಬೆಳಿಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಹೌದಾ, ಏನಾದ್ರೂ ಮಾಡ್ಬೇಕು ತಾನೇ, ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಇಷ್ಟೊಂದು ಓದಿದ್ದೀನಿ ಅಂತ ಹೇಳ್ತೀಯ, ಏನಾದ್ರು ತರಕಾರಿ ಬೆಳೆಯೋದು, ಇಲ್ಲ ಕುರಿ ಶೆಡ್ ಏನಾದ್ರು ಕಟ್ಟೋದು, ಏನಾದ್ರೂ ಒಂದು ಮಾಡ್ಬೇಕಲ್ವಾ? ಏನೋ ಮೇಡಮ್, ನಮ್ಗೆ ಎಲ್ಲ ಏನು ಅರ್ಥನೇ ಆಗಲಿಲ್ಲ. ನನಗೆ ಜೀವನದಾಗೆ ಓದೋವಾಗಿಂದ ಹಿಡಿದು ನನಗೇನಿದ್ರು ನಾನು ಕಮಲಿನ ಇಷ್ಟಪಟ್ಟಿದ್ದು ಬಿಟ್ಟು ನನ್ನ ಜೀವನದಾಗ ಇನ್ನೇನೂ ಮಾಡಿಲ್ಲ ಮೇಡಮ್. ಡಿಗ್ರಿಗೆ ಹೋಗಿದ ತಕ್ಷಣನೇ ಈ ಕಮಲಿ ಅವ್ರ ಅಮ್ಮ ಸಿಕ್ಬಿಟ್ರ. ಅವರಿಬ್ಬರು ನಾನು ನೋಡ್ಕೊಂಡು ನಮ್ಮ ಅಪ್ಪ ಅಮ್ಮಂಗೆಲ್ಲ ಸುಳ್ಳು ಹೇಳ್ಕೊಂಡು ಓದ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ಸುಳ್ಳು ಹೇಳ್ಕೊಂಡು ಅಪ್ಪ ಅಮ್ಮನ ಹತ್ರ ದುಡ್ಡುಗಳು ಇಸ್ಕೊಂಡು ಏನು ಸ್ವಲ್ಪ ಮಾಡಿದ್ನ ನಾನು. ಎಲ್ಲ ದುಡ್ಡು ಇಸ್ಕೊಂಡು ಎಲ್ಲ ಕಮಲಿಗೆ ಅವ್ರ ಅಮ್ಮಂಗೂ ಮನೆ ಮಾಡ್ಬಿಟ್ಟು ಎಲ್ಲ ಜೊತೆಗೆ ಇದ್ವಿ. ಅದೆಲ್ಲ ಬಿಡಿ, ಅವಾಗೆಲ್ಲ ಚೆನ್ನಾಗೇ ಇತ್ತು. ನಮ್ಮಮ್ಮ ದುಡ್ಡು ಕಳಿಸ್ತಾ ಇದ್ರು, ಕೇಳಿದಷ್ಟು ದುಡ್ಡು ಕೊಡ್ತಾ ಇದ್ರು. ನಾನು ಇವರೆಲ್ಲ ಕೇಳಿದಷ್ಟು ಖರ್ಚು ಮಾಡ್ತಾ ಇದ್ದೆ. ಅವಾಗ ನಿಮ್ಮ ಜೀವನ ಎಲ್ಲ ಚೆನ್ನಾಗೇ ಇತ್ತು. ಆದರೆ ಬರ್ತಾ ಬರ್ತಾ ಮದುವೆ ಮಾಡ್ಕೊಂಡ್ಮೇಲೆ ನಾನು ದುಡಿಬೇಕಾಯ್ತು, ಅವಳು ದುಡಿಬೇಕಾಯ್ತು. ನಾನೂ ದುಡಿಯೋಕ್ಕಾಗ್ತಿರ್ಲಿಲ್ಲ. ಅವಳದೊಂಥರ ಕತೆ ಆಯಿತು. ಈಗಳಿ ಎಲ್ಲ ಆಗ್ಬಿಟ್ಟು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ. ಏನು ಮಾಡೋದು? ನೋಡು, ಪ್ರಾಬ್ಲಮ್ ಅಂತಂದ್ರೆ ಸುಮ್ಮನೆ ಕುತ್ಕೊಳ್ಳೋದಲ್ಲ. ಈಗ 1 ಎಕರೆ ಜಮೀನು ಸಿಕ್ಕೈತೆ. ಎಷ್ಟೋ ಜನಕ್ಕೆ 1 ಎಕರೆ ಜಮೀನು ಇರಲ್ಲ. ಇಲ್ಲೇ ಬೇಕಾದ್ರೆ ಒಂದು ಶೆಡ್ ಗೀಟ್ ಕಟ್ಟಿ ಕುರಿಗಿರಿ ಮಾಡ್ಕೊಳ್ಳೋದು, ಇಲ್ಲ ಕೋಳಿ ಸಾಕಾಣಿಕೆ ಮಾಡೋದು, ಇಲ್ಲಾಂದ್ರೆ ಬೇಡ ತರಕಾರಿ ಗಿರ್ಕಾರಿ ಬೆಳೆಯೋದು, ಹಸುಗಳ್ನ ಕರ್ಕೊಂಡು ಬಂದು ಹಸುಗೆ ಅದೆಲ್ಲ ಏನಾದ್ರು ಒಂದು ಹಸುಗೆ ಶೆಡ್ ಮಾಡೋದು. ನಿನ್ಗೆ ಯಾವ್ದು ಇಷ್ಟನೋ ಅದು ಮಾಡಿ ಒಂದು ಸ್ವಲ್ಪ ಎಲ್ಲ ಮೇವು ಗಿವೆಲ್ಲ ಹಾಕ್ಕೊಂಡು ನಿನ್ನ ಲೈಫ್ ನೀನು ನೋಡ್ಕೋಬೋದು. ಈ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ನಿನಗೂ ಗೊತ್ತು ಕಷ್ಟ ಅಂತೇಳಿ. ಆ ಕೆಲಸದ ಕತೆನೇ ಬಿಟ್ಬಿಡು. ಈಗ ಏನಿದ್ರು ಏನಾದರೂ ಬಿಸ್ನೆಸ್ ಮಾಡಬೇಕು, ದುಡ್ಡು ಮಾಡಬೇಕು. ನೀನು ಹೆಂಡ್ತಿ ಓದು ಅಂತ ಸಾಯ್ತೀನಿ ಬದುಕ್ತೀನಿ ಅದೆಲ್ಲ ಬಿಟ್ಬಿಟ್ಟು ನಿನ್ನ ಜೀವನ ನೀನು ನೋಡ್ಕೋಬೇಕು ತಾನೇ. ಅದೇ ಏನೋ ನನ್ನ ಮನಸ್ಸಿಗೇನು ಬರಲೇ ಇಲ್ಲ. ಏನು ಮಾಡಬೇಕು ಏನು ಬಿಡಬೇಕು ಅಂತ ನನ್ನ ಮನಸ್ಸಿಗೆ ಬರಲಿಲ್ಲ. ನನಗೇನೋ ಒಂಥರ ಬೇಜಾರಾಗೋಗ್ಬಿಡ್ತು. ಏನು ಹಿಂಗೆಲ್ಲ ಆಗೋಗ್ಬಿಡ್ತಲ್ಲ, ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಹಂಗೆ ಹಿಂಗೆ ಅಂತ ತುಂಬ ಬೇಜಾರಾಗೋಗ್ಬಿಡ್ತಾ. ನೋಡೋಣ, ಅದಕ್ಕೆಲ್ಲ ಸ್ವಲ್ಪ ದುಡ್ಡು ಅದು ಇದು ಬೇಕಾಗ್ತೈತೆ ಅಲ್ವಾ? ನೋಡು, ನೀನೇನು ತಲೆ ಕೆಡಿಸ್ಕೊಬೇಡ. ನೀನು ನನ್ನ ಜೊತೆ ಡ್ರೈವಿಂಗ್ ಕೆಲಸನೂ ಮಾಡ್ತಿದ್ಯಾ ನನಗೆ ಅಂತ ಹೇಳಿ. ಬೇಕಾದ್ರೆ ನಾನು ನಿನಗೆ ಸ್ವಲ್ಪ ದುಡ್ಡಿನ ಸಹಾಯನೂ ಮಾಡ್ತೀನಿ. ನಿಧಾನಕ್ಕೆ ಬೇಕಾದ್ರೆ ನೀನು ನನಗೂ ಸಪೋರ್ಟ್ ಮಾಡ್ಕೊಂಡು ನೀನು ಬೇಕಾದ್ರೆ ಸಾಲ ಎಲ್ಲ ತೀರ್ಸ್ಕೊಳ್ಳಿವಂತೆ, ಸರಿನಾ? ಅಯ್ಯೋ, ನಿಮ್ಮ ಹತ್ರ ದುಡ್ಡು ಇಸ್ಕೊಳಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಮ್ಮಿಂದ ನಿಮಗೆ ಭಾಳ ತೊಂದರೆ ಆಗೋಗ್ಬಿಟ್ಟೈತೆ. ಈಗ ಮತ್ತೆ ನಿಮಗೆ ತೊಂದರೆ ಕೊಡೋಕೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದ್ರಲ್ಲಿ ತೊಂದರೆ ಏನು ಬಂತು? ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ನನಗೆ ಸಹಾಯ ಮಾಡು. ನಾನು ಏನಾದರೂ ಮಾಡ್ಕೊಂತೀನಿ, ನೀನು ಏನಾದರೂ ಮಾಡ್ಕ. ಒಬ್ರಿಗೊಬ್ರಿಗೆ ಸಹಾಯ ಮಾಡಿ ಬೆಳೆಸ್ಕೋಬೇಕಲ್ವಾ? ಹಾಂ, ಅದು ನೋಡೋಣ ಬಿಡಿ. ನಮ್ಮಮ್ಮನೂ ನಮ್ಮ ಅಕ್ಕನ ಮನೆಗೆ ಹೋಗೋರೆ. ಎಲ್ಲ ಬರಲಿ, ಬಂದಮೇಲೆ ಒಂದ್ಸಲ ನಾನು ಮಾತಾಡ್ತೀನಿ ಎಲ್ಲನೂ. ಹಾಂ, ಸರಿ ಸರಿ ಆಯಿತು. ಈಗ ಹುಷಾರಿಲ್ಲ ಅಲ್ವಾ? ಜಾಸ್ತಿ ಹೊತ್ತೆಲ್ಲ ಇಲ್ಲಿ ನಿಂತ್ಕೊಳ್ಳೋದು ಬೇಡ. ನಡಿ ನಡಿ, ಮನೆಗೆ ಹೋಗಿ ಆರಾಮಾಗೆ ಮಲ್ಕೊಂಡು ಆರಾಮಾಗೆ ಸ್ವಲ್ಪ ಸುಧಾರಿಸ್ಕ. ಆಮೇಲೆ ಬಿಸಿ ಬಿಸಿ ಮುದ್ದೆ ಸಾರು 2 ಮಾಡ್ತೀನಿ, ತಿಂದ್ಬಿಟ್ಟು ಮಾಡ್ತೀನಿ ಅಂದ್ಬಿಟ್ಟು ಆರಾಮಾಗಿರಿವಂತೆ. ಅಯ್ಯೋ, ನನ್ನಂಥ ಬಡಪಾಯಿ ಮೇಲೆ ನಿಮ್ಗೆ ಇಷ್ಟೊಂದು ಕಾಳಜಿ? ಅಯ್ಯೋ, ಕಾಳಜಿ ಅಂತಲ್ಲ, ಫ್ರೆಂಡ್ಶಿಪ್ ಅಷ್ಟೇ. ಬಾ.